Good morning to all. I am Nagvineni, Assistant Professor of English. In today's class, let us know about the story Toba Singh by Saadat Hasan Manto, prescribed by the University of Mysore to the first year BA B.Sc Semester 1 course English Language. This text has been taken from the textbook Semiosis 1. Toba Singh by Saadat Hasan Manto. Saadat Hasan Manto is an important Urdu writer, playwright and author of the 20th century India. He was born in 1912 in a village in Ludhiana of undivided Punjab of British India with Kashmiri origin but grew up speaking Punjabi. He is known as a progressive writer. ಅವರನ್ನು ಪ್ರಗತಿಪರ ಬರಹಗಾರರು ಅಂತೇಳಿ ಕರೀತಾರೆ. Because he concentrated on humanizing the margins of the society, criminals, alcoholics and prostitutes. Toba Singh was first published in 1953 in a Urdu magazine, Savera. It is a political satire, ಇದೊಂದು ರಾಜಕೀಯ ವಿಡಂಬನೆ, on the partition and the political process after it. He had migrated to Pakistan in 1948 and troubled by the memories of the past and unable to feel that he really belonged to Pakistan. The story is about Bishan Singh, a Sikh inmate of an asylum in Lahore and his unwillingness to go to India. ಬರಹಗಾರರು 1948 ಭಾರತ ವಿಭಜನೆಗೊಂಡಾಗ ಪಾಕಿಸ್ತಾನಕ್ಕೆ ಹೋಗಬೇಕಾಗತ್ತೆ. ಆದರೆ ಅವ್ರಿಗೆ ಯಾವತ್ತೂ ಕೂಡ ತಾವು ಪಾಕಿಸ್ತಾನಕ್ಕೆ ಸೇರಿದ್ದೀವಿ ಅಂತ ಅನಿಸಿರಲಿಲ್ಲ. ವಾಸ್ ಟ್ರಬಲ್ಡ್ ಬೈ ದ ಪಾಸ್ಟ್, ಮೆಮೊರೀಸ್ ಆಫ್ ಪಾಸ್ಟ್. ಈ ಕತೆ ತೋಬಾ ಸಿಂಗ್ ಅನ್ನುವಂಥ ಲಾಹೋರ್ನ ಒಂದು ಅಸಿಲಂ ಹುಚ್ಚಾಸ್ಪತ್ರೆಯಲ್ಲಿದ್ದಂಥ ಒಬ್ಬ ಸಿಖ್ ಹುಚ್ಚನ ಬಗ್ಗೆ. ಆತ ಭಾರತ ವಿಭಜನೆಗೊಂಡಾಗ ಭಾರತಕ್ಕೆ ಹೋಗಲಿಕ್ಕೆ ಅವನಿಗಿಷ್ಟ ಇರಲಿಲ್ಲ. ಅವನು ಮಾಡುವಂಥ ಹಠಮಾರಿತನ, ಅದರ ಬಗ್ಗೆ ಈ ಒಂದು ಕತೆ. It was decided 2 or 3 years after the partition in 1947 by the government of India and Pakistan decided to exchange their lunatics in the same manner as they exchanged criminals. ಕ್ರಿಮಿನಲ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ ಇಂಡಿಯಾ ಮತ್ತು ಪಾಕಿಸ್ತಾನದ ಅಸಿಲಂಗಳಲ್ಲಿರ್ತಕ್ಕಂಥ ಲುನಾಟಿಕ್ಸ್ ಹುಚ್ಚರನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ದ ಟು ಗವರ್ನಮೆಂಟ್ಸ್, ಗವರ್ನಮೆಂಟ್ ಆಫ್ ಪಾಕಿಸ್ತಾನ್ ಆ್ಯಂಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ. And it was decided to send Muslim lunatics India to Pakistan and the Hindu and Sikh lunatics Pakistan asylum to India. ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಲುನಾಟಿಕ್ಸ್ನ ಪಾಕಿಸ್ತಾನ ಕಳಿಸೋದು, ಪಾಕಿಸ್ತಾನ ಅಸೈಲಮ್ಗಳಲ್ಲಿರ್ತಕ್ಕಂಥ ಹಿಂದೂ ಸಿಖ್ ಮುಸ್ಲಿಮ್ಸ್ನ ಭಾರತ ಕಳಿಸೋದು ಅಂತ. And it was also decided that Muslim lunatics whose families were in India were allowed to stay there. Muslim lunatics, ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ lunatics, if their families were in India, they were allowed to stay in India. It was decided at the topmost level both. But the question did not arise regarding Pakistan. ಪಾಕಿಸ್ತಾನಕ್ಕೆ ಈ ಸಮಸ್ಯೆ ಇರಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಲ್ ಹಿಂದೂಸ್ ಆ್ಯಂಡ್ ಸಿಖ್ಸ್ have migrated to India at the time of partition. And this proposal was sensible. If this proposal was sensible or not, it was out of question. ಇದು ಸೆನ್ಸಿಬಲ್, ಒಳ್ಳೆ ನಿರ್ಧಾರನ ಅಲ್ವಾ, ಇಟ್ಸ್ ಔಟ್ ಆಫ್ ಕ್ವೆಶ್ಚನ್, ಬಿಕಾಸ್ ಇಟ್ ವಾಸ್ ಟೇಕನ್ ಬೈ ಅಟ್ ದ ಟಾಪ್ ಮೋಸ್ಟ್ ಲೆವೆಲ್ ಆನ್ ಬೋತ್ ಸೈಡ್ಸ್. ದ ಎಫೆಕ್ಟ್ ಆಫ್ ದ ನ್ಯೂಸ್, ಇದರ ನ್ಯೂಸ್ ಏನು, ಇದ್ರ ಪರಿಣಾಮ ಏನಾಯಿತು ಹಾಗಾದರೆ ಹುಚ್ಚ ಆಸ್ಪತ್ರೆಗಳಲ್ಲಿ? ದ ನ್ಯೂಸ್ ಕ್ರಿಯೇಟೆಡ್ ಎ ಸ್ಟಿರ್ ಇನ್ ದ ಲುನಾಟಿಕ್ ಅಸಿಲಮ್ ಅಟ್ ಲಾಹೋರ್ನಲ್ಲಿ ಒಂದು ಇದಂಥ ಲುನಾಟಿಕ್ ಅಸಿಲಮ್ನಲ್ಲಿ ಒಂದು ರೀತಿಯ ಒಂದು ಅಲೆಯನ್ನೇ ಎಬ್ಬಿಸ್ಬಿಡ್ತದು. ದೆರ್ ವರ್ ಸ್ಟ್ರೇನ್ ರಿಯಾಕ್ಷನ್ಸ್, ವಿಚಿತ್ರ ಬಗೆಯ ಪ್ರತಿಕ್ರಿಯೆಗಳು ಬರ್ತವೆ. ಆ್ಯಂಡ್ ದೆರ್ ವಾಸ್ ಎ ಮುಸ್ಲಿಮ್ ಲುನಾಟಿಕ್, he used to read Urdu daily, ಜಮೀನ್ದಾರ್. he was asked where Pakistan was. ಆತ ಹೇಳ್ತಾನೆ, ಇಟ್ ವಾಸ್ ಎ ಪ್ಲೇಸ್ ಇನ್ ಇಂಡಿಯಾ ಫೇಮಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಕಟ್ ಥ್ರೋಟ್ ರೇಸರ್ಸ್ ಅಂತ ಹೇಳ್ತಾನೆ. ಅಲ್ಲೊಬ್ಬ ಸಿಖ್ ಲುನಾಟಿಕ್ ಇರ್ತಾನೆ, ಅವನು ವೈ ದೇ ಆರ್ ಗೋಯಿಂಗ್ ಟು ಬಿ ಡಿಪೋರ್ಟೆಡ್ ಟು ಇಂಡಿಯಾ ವೆನ್ ದೇ ಡೋಂಟ್ ನೋ ಇಂಗ್ಲೀಷ್, ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ಐ ನೋ ಹಿಂದೂ ಸ್ತೋರಾಸ್ ಅಂತ ಹೇಳ್ತಾನೆ. ಹಾಗೆಯೇ ಒಂದಿನ ಒಬ್ಬ ಮುಸ್ಲಿಂ ಲುನಾಟಿಕ್
ಎಲ್ಲಂದ್ರೆ ಕಿರ್ಚೋದು. ವೈಲ್ ಟೇಕಿಂಗ್ ಬಾತ್, ಸ್ನಾನ ಮಾಡುವಾಗ ಕಿರ್ಚ್ತಾನೆ. ಎಷ್ಟು ಜೋರಾಗಿ ಕಿರ್ಚ್ತಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತಂದರೆ he slipped. Such a force that he slipped, fell down on the floor. ನೆಲದ ಮೇಲೆ ಬೀಳ್ತಾನೆ ಆ್ಯಂಡ್ became unconscious. ಅಷ್ಟು ಜೋರಾಗಿ ಕಿರ್ಚ್ಬಿಡ್ತಾನೆ, ಅನ್ಕಾನ್ಷಿಯಸ್ ಆಗೋಷ್ಟು. ಆಲ್ ದ ಇನ್ಮೇಟ್ಸ್ ಇನ್ ದ ಅಸಿಲಮ್ ವರ್ ನಾಟ್ ಇನ್ಸೇನ್. ಅಲ್ಲಿದ್ದಂಥ ಎಲ್ಲ ಇನ್ಮೇಟ್ಸು ದೇ ವರ್ ನಾಟ್ ಲುನಟಿಕ್ಸ್, ದೇ ಆರ್ ನಾಟ್ ಮ್ಯಾಡ್. ಇನ್ಸೇನ್ ಲುನಟಿಕ್ ಮ್ಯಾಡ್ ಎಲ್ಲ ಸೈನಾನಿಮ್ಸ್, ಅಂದರೆ ಸಮಾನಾರ್ಥ ಪದಗಳು. ದೇರ್ ವರ್ ಫ್ಯೂ ಮರ್ಡರರ್ಸ್, ಅಲ್ಲಿ ಮರ್ಡರರ್ಸು ಕೂಡ ಇದ್ರು. ಟು ಎಸ್ಕೇಪ್ ದ ಗ್ಯಾಲೋಸ್ ನೇಣ್ಗಮ ತಪ್ಪಿಸ್ಕೊಳ್ಳೋಕೆ their relatives bribed the officers and admitted them to the lunatics. And they did not have an idea about the division of India and Pakistan. Our warders kuda, they were illiterates and they did not know how to read newspapers. And ಅವ್ರಿಗೆ ಗೊತ್ತಿದ್ದಿಷ್ಟೇ, there was a man by name Quaid-e-Azam and he had set up a separate state for ಮುಸ್ಲಿಮ್ಸ್ಗೆ ಪಾಕಿಸ್ತಾನ ಅಂತ ಒಂದು ಹೊಸ ದೇಶವನ್ನು ಯಾರು Quaid-e-Azam ಅನ್ನೋ ವ್ಯಕ್ತಿ ಅವನು ಸೆಟಪ್ ಮಾಡಿದ್ದಾನೆ, ಅಷ್ಟೇ ಅವ್ರಿಗೆ ಗೊತ್ತಿದ್ದಿದ್ದು. ಬಟ್ nobody knew where Pakistan or if they were in Pakistan or in India. ಯಾರಿಗೂ ಗೊತ್ತಿಲ್ಲ ಪಾಕಿಸ್ತಾನ ಎಲ್ಲಿದೆ. ಈಗ ಡಿವಿಷನ್ ಆದಮೇಲೆ ಅವ್ರು ಪಾಕಿಸ್ತಾನದಲ್ಲಿದ್ದಾರೋ ಇಫ್ ದೇ ಆರ್ ಇನ್ ಇಂಡಿಯಾ. ಇಫ್ ದೇ ಆರ್ ಇನ್ ಇಂಡಿಯಾ ದೆನ್ ವೇರ್ ವಾಸ್ ಪಾಕಿಸ್ತಾನ? ಅವ್ರ ಕ್ವಶನ್ ಇಷ್ಟೇ. ಇಫ್ ದೇ ಆರ್ ಇನ್ ಇಂಡಿಯಾ ಭಾರತದಲ್ಲಿದ್ದರೆ ಹಾಗಾದ್ರೆ ಪಾಕಿಸ್ತಾನ ಎಲ್ಲಿದೆ? ಇಫ್ ದೇ ಆರ್ ಇನ್ ಪಾಕಿಸ್ತಾನ, ಈಗ ನಾವು ಪಾಕಿಸ್ತಾನದಲ್ಲಿದ್ದೀವಿ ಅಂತಂದರೆ ಹೌ ಕಮ್ ದಟ್ ಓನ್ಲಿ ಎ ಶಾರ್ಟ್ ವೈಲ್ ಎಗೋ ದೇ ಆರ್ ಇನ್ ಇಂಡಿಯಾ? ಈಗ ಪಾಕಿಸ್ತಾನದಲ್ಲಿ ಇದ್ದೀರಾ ಅಂದರೆ ಹಾಗಾದ್ರೆ ನಾವು ಕೆಲವೇ ಕ್ಷಣಗಳಿಂದ ನಾವು ಹೆಂಗೆ ಇಂಡಿಯಾದಲ್ಲಿರೋಕ್ಕೆ ಸಾಧ್ಯ? ಆ್ಯಂಡ್ ನಾವು ಸಡನ್ಲಿ ಇನ್ ಪಾಕಿಸ್ತಾನ್. ಕೆಲವು ಕ್ಷಣಗಳಿಂದ ವಿ ಆರ್ ಇನ್ ಇಂಡಿಯಾ, ಈಗ ಸಡನ್ಲಿ ನಾವು ವಿ ಆರ್ ಇನ್ ಪಾಕಿಸ್ತಾನ್. ಈ ಥರ ವಿಚಿತ್ರ ಪ್ರಶ್ನೆಗಳು ಅವ್ರನ್ನ ಕಾಡೋಕ್ಕೆ ಶುರು ಮಾಡ್ತವೆ. ಆ್ಯಂಡ್ ಒನ್ ಆಫ್ ದ lunatics was so confused that one day he climbed up a tree and sitting on a branch spoke to us to end the problem of Pakistan India. ಒಂದಿನ ಒಬ್ಬ lunatic ಮರ ಹತ್ಬಿಡ್ತಾನೆ, ಟ್ರೂ ಅಲ್ಲಿ ಕೂತ್ಕೊಂಡು ಮಾತಾಡ್ತಾನೆ, ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ ಅಂದ್ಬಿಟ್ಟು. The warders requested him to calm down, but he refused by saying that he did not want to live in India and Pakistan but make his home on that tree. ನಾನು ಹೇಳ್ತಾನೆ, ಇಲ್ಲ ನಾನು ಇಂಡಿಯಾಕ್ಕೂ ಬರೋಲ್ಲ ಪಾಕಿಸ್ತಾನಕ್ಕೂ ಬರೋಲ್ಲ, ಐ ವಿಲ್ ಮೇಕ್ ಮೈ ಹೋಮ್ ಆನ್ ದ ಟ್ರೀ ಅಂತ ಕೂತ್ಕೋತಾನೆ. ಒಬ್ಬ ರೇಡಿಯೋ ಇಂಜಿನಿಯರ್ ಇದ್ದ. ಹಿ ವಾಸ್ ಅನ್ MSc ಗ್ರಾಜ್ಯುಯೇಟ್, ಎ ಮುಸ್ಲಿಮ್. ಹಿ ವಾಸ್ ಕನ್ಫ್ಯೂಸ್ ದಟ್ ಒನ್ ಡೇ ಹಿ ಸ್ಟ್ರಿಪ್ಡ್ ಆಫ್ ಹಿಸ್ ಕ್ಲಾತ್ಸ್ ಆ್ಯಂಡ್ ಗೇವ್ ದೆಮ್ ಟು ಹಿಸ್ ಗಾರ್ಡ್ ಆ್ಯಂಡ್ ರ್ಯಾನ್ ಇನ್ ದ ಗಾರ್ಡನ್ ನೇಕೆಡ್. ಕನ್ಫ್ಯೂಷನ್ ಆಗೋಯ್ತು, ಇಂಡಿಯಾ ಇಲ್ಲಿ ಪಾಕಿಸ್ತಾನ ಬಟ್ಟೆ ಎಲ್ಲ ತೆಗೆದಾಗಿ ಗಾರ್ಡನರ ಕೇಳ್ಕೊಟ್ಬಿಟ್ಟು ಹಾಗೆ ಓಡ್ಬಿಡ್ತಾನೆ. Another Muslim inmate, a follower of the Muslim League, who bathed 15 or 16 times a day, suddenly gave bath. ಇನ್ನೊಬ್ಬ ಮುಸ್ಲಿಂ ಇನ್ಮೇಟ್ ಇದ್ದ. He used to take bath for 15 to 16 times a day and he suddenly gave bath. His name was Muhammad Ali and he was the follower of Muslim League. One day he proclaimed that he was the Quaid-e-Azam Muhammad Ali Jinnah. ಅಲ್ಲಿ ಇನ್ನೊಬ್ಬ ಸಿಖ್ ಇದ್ದ. ಅವನು ಹೇಳ್ತಾನೆ, ಹಂಗಾರೆ ನಾನು ಮಾಸ್ಟರ್ ತರುನಾಥ್ ಸಿಂಗ್ ಅಂತ ಹೇಳ್ತಾನೆ, ಲೀಡರ್ ಆಫ್ ದ ಸಿಖ್ ಅಂತ ಹೇಳ್ತಾನೆ. ಅಂಡ್ ದೇ ಬಿಗನ್ ಟು ಕ್ವಾರಲ್ that they were locked up in separate cells before they could harm themselves. ಅವ್ರನ್ನ ಸೆಪ್ರೇಟ್ ಸೆಲ್ಸಲ್ಲಿ ಜಗಳ ಆಡ್ಕೊಂಡು ಇದನ್ನು ಮಾಡ್ಕೊಳ್ಳೋಕೆ ಮುಂಚೆ ಬಿಫೋರ್ ದೇ ಕುಡ್ ಹಾರ್ಮ್ ದೆಮ್ಸೆಲ್ಸ್ ದೇ ವರ್ ಲಾಕ್ಡ್ ಅಪ್ ಇನ್ ಸೆಪ್ರೇಟ್ ಸೆಲ್ಸ್. ದರ್ ವಾಸ್ ಎ ಹಿಂದೂ ಲಾಯರ್ ಇನ್ ದ ಅಸಿಲಮ್. ಹಿ ವಾಸ್ ಫ್ರಮ್ ಲಾಹೋರ್. ಅಲ್ಲಿ ಹಿಂದೂ ಲಾಯರ್ ಇದ್ದ. ಅವನು ಲಾಹೋರಲ್ಲಿದ್ದ. ಅವನು ಯಾಕೆ ಅಲ್ಲಿಗೆ ಸೇರ್ಕೊಂಡಿದ್ದ, ಹುಚ್ಚಾಗಿದ್ದ? ಇಟ್ ವಾಸ್ ಬಿಕಾಸ್ ಆಫ್ ಡಿಸಪಾಯಿಂಟ್ಮೆಂಟ್ ಇನ್ ಲವ್. ಪ್ರೀತಿಯಲ್ಲಿ ನಿರಾಶೆ ಆಗಿತ್ತು. He was deeply pained when he learned that India and Pakistan was divided and that when he learned that the Amritsar where the girl lived was in India. ಅವನ ಲವರ್ ಈಗ ಇಂಡಿಯಾದಲ್ಲಿದ್ದಾಳೆ, ಈಗ ಇವನು ಪಾಕಿಸ್ತಾನದಲ್ಲಿದ್ದಾನೆ. ತುಂಬ ಪೈನ್ ಆಗೋಯ್ತು. He abused all the Hindu and Muslim leaders who conspired to divide India into two and thus made his beloved an Indian and him a Pakistan. ಎಲ್ಲರಿಗೂ ಬೈತಾರೆ ಹಿಂದೂ ಮುಸ್ಲಿಂ ಲೀಡರ್ಸ್ಗೆ. ಬೈ ಡಿವೈಡಿಂಗ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ನನ್ನ ಪಾಕಿಸ್ತಾನಿ ಮಾಡಿಬಿಟ್ರಿ, ನನ್ನ ಲವರ್ನ ಇಂಡಿಯನ್ ಮಾಡಿಬಿಟ್ರಿ, ನಮ್ಮನ್ನಿಬ್ಬರನ್ನ ಡಿವೈಡ್ ಮಾಡಿಬಿಟ್ರಿ, ನಾವು ಮೈ ಲವರ್ ಈಸ್ ಇಂಡಿಯನ್, ಐ ಎಮ್ ಎ ಪಾಕಿಸ್ತಾನಿ ಅಂತ ಅವ್ರನ್ನ ಚೆನ್ನಾಗಿ ಬೈತಾನೆ. ಆ್ಯಂಡ್ he did not want to leave Lahore because for his legal practice was in India, Amritsar. ಅವನು ಇಂಡಿಯಾಗೆ ಹೋಗಕ್ಕೆ ಇಷ್ಟ ಅಲ್ಲ, ಯಾಕೆ ಅವ್ನ ಲೀಗಲ್ ಪ್ರಾಕ್ಟೀಸ್ ಅಮೃತ್ಸರಲ್ಲಿದೆ. there were two ಇಂಡಿಯನ್ಸ್ ಅವ್ರು ಯುರೋಪಿಯನ್ ವಾರ್ಡಲ್ಲಿ ಇರ್ತಾರೆ. ಅವ್ರ ಬರೀ ಏನೋ
British, they were worried that British were leaving. Discussed their problem for us is that if the European war would be abolished or if they would get bread for breakfast or Indian chapatis. ಅವ್ರ ವರಿ ಇಷ್ಟೇ, ಬ್ರಿಟಿಷ್ ಹೊರಟೋಗ್ತಾರೆ, ಯುರೋಪಿಯನ್ ವಾರ್ಡ್ ಕ್ಯಾನ್ಸಲ್ ಆಗೋಯ್ತು ಅಂತಂದರೆ ನಮ್ಮ ಬ್ರೇಕ್ಫಾಸ್ಟ್ ಏನು ಕೊಡ್ತಾರೆ, ಇಂಡಿಯನ್ ಚಪಾತಿ ಕೊಡ್ತಾರಾ ಅಥವಾ ಇಂಗ್ಲೀಷ್ ಬ್ರೆಡ್ ಕೊಡ್ತಾರಾ, ಅದು ಅವ್ರ ಸಮಸ್ಯೆ. ದ ಎಫೆಕ್ಟ್ ಆಫ್ ಪಾರ್ಟಿಷನ್ ಅಂತ ಈ ರೀತಿ ನಾನಾ ಬಗೆಯ ರಿಯಾಕ್ಷನನ್ನು ಅಸಿಲಮಲ್ಲಿ ಡಿವಿಷನ್, ದ ನ್ಯೂಸ್ ಆಫ್ ಡಿವಿಷನ್ ಉಂಟು ಮಾಡುತ್ತೆ. ದ ಎಫೆಕ್ಟ್ ಆಫ್ ಪಾರ್ಟಿಷನ್ ಅಂತ ಬಾತೆಕ್ ಸಿಂಗ್ ಆರ್ ಬಿಷನ್ ಸಿಂಗ್. ಈ ಟೈಟ್ಲ್ ಹೇಳುತ್ತಲ್ಲ, ನಮ್ಮ ಮುಖ್ಯ ಕಥಾ ಪಾತ್ರದ ರೀ ಅವನ ಏನು ಪರಿಣಾಮ ಆಯಿತು ಅಂತ. ಅವನು ಬಿಷನ್ ಸಿಂಗ್ ವಾಸ್ ಎ ಸಿಕ್. ಅಸಿಲಮ್ಗೆ 15 years ಹಿಂದೆ ಅವನನ್ನು ಕರ್ಕೊಂಬಂದು ಅವ್ರ ಮನೆಯಲ್ಲಿ ಸೇರಿಸಿರ್ತಾರೆ. ಹಿಸ್ ನೇಮ್ ವಾಸ್ ಬಿಷನ್ ಸಿಂಗ್, ಅವನ ಹೆಸರು ಬಿಷನ್ ಸಿಂಗ್ ಅಂತ. ಆ್ಯಂಡ್ ಹಿ ವಾಸ್ ಎ ವೆಲ್ ಟು ಡೂ ಫೆಲೋ, ಶ್ರೀಮಂತ. ಆ್ಯಂಡ್ ಹ್ಯಾಡ್ ಓನ್ಡ್ ಕನ್ಸಿಡರೇಬಲ್ ಲ್ಯಾಂಡ್ ಇನ್ ತೊಬಾ ತೆಕ್ಸಿಂಗ್. ತೊಬಾ ತೆಕ್ಸಿಂಗ್ ಅಂಗನ ಊರಲ್ಲಿ ಒಳ್ಳೆ ಲ್ಯಾಂಡ್ ಕೂಡ ಇದೆ. ಬಟ್ he had suddenly gone mad. His family had brought him to Asylum in chains and left him there. ಅವನಿಗೆ ಸರಪಳಿಯಾಗಿ ಕರ್ಕೊಂಬಂದು ಅಲ್ಲಿ ಬಿಟ್ಟೋಗಿರ್ತಾರೆ. They came to meet him once in a month, but when the communal riots began, they stopped visiting him. They used to come to meet him once in a month. ತಿಂಗಳಿಗೆ ಒಂದ್ಸರಿ ಬರೋರು. ಅಲ್ಲಿ ಕಮ್ಯುನಲ್ ರೈಟ್ ಅಂದರೆ ಹೋಮಗಲಭೆ ಶುರುವಾದಾಗ ದೇ ಸ್ಟಾಪ್ಡ್ ಕಮಿಂಗ್. ಆಫ್ಟರ್ ದಟ್ ದಿಸ್ ಪಾರ್ಟಿಷನ್ ಎಲ್ಲರಿಗೂ ಗೊತ್ತಿತ್ತು. ಇನ್ ದ ಅಸಿಲಮ್ ಕಾಲ್ಡ್ ಹಿಮ್ ತೊಬಾ ತೆಕ್ಸಿಂಗ್. ತೊಬಾ ತೆಕ್ಸಿಂಗಿಂದ ಬಂದಿದ್ದರಿಂದ ಅವ್ನು ತೊಬಾ ತೆಕ್ಸಿಂಗ್ ಅಂತ ಕರಿತಾ ಇದ್ರು. ಆ್ಯಂಡ್ ಅವ್ನು ಮಿಸ್ಟೀರಿಯಸ್ ಆಗಿ ಮಾತಾಡ್ತಿದ್ದೆ ಯಾವಾಗಲೂ, ಊಪರದ ಗುರ್ಗುರ್, ದ ನೆಕ್ಸ್ಟ್ ದ ಬೇ ಧಾನ್ಯ ದಾ ಮುಂಗ್ ದಾಲ್ ಆಫ್ ದ ದಾಲ್ ಟೈಮ್, ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಹಿ ಹ್ಯಾಡ್ ನಾಟ್ ಸೆಟ್ ಫಾರ್ 15 years, 15 ವರ್ಷದಿಂದ ಮಲಗಿಲ್ಲ. ಈವನ್ ಡಿಡ್ ನಾಟ್ ಲೈ ಡೌನ್ ಟು ರೆಸ್ಟ್, ಮಲ್ಗೆ ಇಲ್ಲ, ನಿದ್ದೆ ಇಲ್ಲ, ಕೆಳಗೆ ಮಲ್ಗೆ ಇಲ್ಲ. ಆಲ್ವೇಸ್ ಹಿ ಯೂಸ್ ಟು ಸ್ಟ್ಯಾಂಡ್, ನಿಂತು ಹಿಸ್ ಫೀಟ್ ವರ್ ಸ್ವೋಲನ್, ಪಾದ ಊದ್ಕೊಂಡಿದೆ. ಅಂಡ್ ಕಾನ್ಸ್ಟ್ಯಾಂಟ್ ಸ್ಟ್ಯಾಂಡಿಂಗ್ ಅಂಡ್ ಹಿಸ್ ಕಾವ್ಸ್ ಹ್ಯಾಡ್ ಪಫ್ಡ್ ಔಟ್ ಇನ್ ದ ಮಿಡಲ್. ಅವನ ಕಾಫ್ಸ್ ಎಲ್ಲ, ಮೀನಖಂಡ ಎಲ್ಲ ಪಫ್ಡ್ ಔಟ್ ಇನ್ ದ ಮಿಡಲ್, ಊದ್ಕೊಂಡ್ಬಿಟ್ಟಿದೆ ಮುಂದಕ್ಕೆ. ನಿಂತೇ ಇದ್ದಾನೆ, ಅವ್ನು ಮಲ್ಗೆ ಇಲ್ಲ. ಈವನ್ ದೋ ಹಿ ನೆವರ್ ಕೇರ್ಡ್ ಟು ಲೈ ಡೌನ್, ಹೀಗಿದ್ರೂ ಕೂಡ ಹಿ ನೆವರ್ ಕೇರ್ಡ್ ಟು ಲೈ ಡೌನ್, ಮಲ್ಗೋದೇ ಇಲ್ಲ ಅವ್ನ ಕೆಳಗೆ. ಹಿ ಲಾಸ್ಟ್ ಆಲ್ ದ ಸೆನ್ಸ್ ಆಫ್ ಟೈಮ್, ಸಮಯ ಯಾವುದ್ರದ್ದೇ ಮರ್ತೋಗಿದೆ. ಬಟ್ ಬೈ ಇನ್ಸ್ಟಿಂಕ್ಟ್ ಹಿ ನ್ಯೂ ವೆನ್ ದ ಹಿಸ್ ರಿಲೇಟಿವ್ಸ್ ವುಡ್ ವಿಸಿಟ್ ಹಿಮ್. ಅದು ಹೇಗೋ ಅವ್ರ ರಿಲೇಟಿವ್ಸ್ ವಿಸಿಟ್ ಮಾಡುವಾಗ ಅವನಿಗೆ ಇನ್ಸ್ಟಿಂಕ್ಟಿವ್ಲಿ ಗೊತ್ತಾಗ್ಬಿಡುತ್ತೆ, ಅಂತ ಕನ್ನಡದಿಂದನೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಒನ್ ಡೇ, ಆ ದಿನ ಹಿ ವುಡ್ ಟೇಕ್ ಎ ಲಾಂಗ್ ಬಾತ್, ಸ್ಕ್ರಬ್ ಹಿಸ್ ಬಾಡಿ ವಿತ್ ಸೋಪ್, ಪುಟ್ ಆಯಿಲ್ ಇನ್ ಹಿಸ್ ಹೇರ್, ಕಾಂಬಿಟ್ ಆ್ಯಂಡ್ ಪುಟ್ ಆನ್ ಕ್ಲೀನ್ ಕ್ಲಾತ್ಸ್. ಅವ್ರು ಬರೋದಿನ ಈ ರೀತಿ ಎಲ್ಲ ಮಾಡ್ಕೊಳ್ತಾನೆ, ಸ್ನಾನ ಮಾಡಿ ನೀಟಾಗಿ ಬಟ್ಟೆ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಅವ್ನ ರಿಲೇಟಿವ್ಸ್ ಬಂದು ಏನೋ ಮಾತಾಡಿದ್ರೆ ಅವ್ನು ಹೇಳೋದಿಷ್ಟೇ, ಊಪರದ ಗುರ್ಗುರ್, ಅದು ಬಿಟ್ಟರೆ ಏನೂ ಮಾತಾಡೋಲ್ಲ ಅವನು. ಅಸಿಲಮ್ಗೆ ಕರ್ಕೊಂಬಂದಾಗ ಅವ್ನ ಡಾಟರ್ ಶಿ ವಾಸ್ ಜಸ್ಟ್ ಅನ್ ಇನ್ಫ್ಯಾಂಟ್, ಒಂದು ಬೇಬಿ, ಅದು ಅಷ್ಟೇ, ಒಂದು ಮಗು. ನೌ ಶಿ ಈಸ್ ಎ ಕಾಮ್ ಯಂಗ್ ಗರ್ಲ್ ಆಫ್ 15, ಬಟ್ ಶಿ ಫೇಲ್ ಟು ರೆಕಗ್ನೈಸ್ ಹರ್. ಈಗ 15 ವರ್ಷ ಆಗಿದೆ, ತುಂಬ ಪ್ರಶಾಂತಮಯವಾದ ಸುಂದರವಾದ ಹುಡುಗಿ. ಬಟ್ ಈ ಫೀಲ್ ಟು ರೆಕಗ್ನೈಸ್ ಇಸ್ ಡಾಟಾ. ಅಷ್ಟು ಅನ್ಕಾನ್ಷಿಯಸ್ ಆಗಿದೆ, ಅಂದರೆ ಇನ್ಸೆನ್ಸಿಬಲ್ ಆಗಿದೆ ಅವನು. ಅವನಿಗೆ ಈ ದಿಸ್ ಟಾಕ್ ಆಫ್ ಡಿಸ್ಕಷನ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ಲುನಾಟಿಕ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ, ಹಿ ಲಿಸನ್ ಟು ಇಟ್ ಕೇರ್ಫುಲಿ, ಅಟೆಂಟಿವ್ಲಿ. ಅವನ್ನ ಕೇಳ್ತಾರೆ, ಯಾರು, ಏನಪ್ಪ ನಿನ್ನ ಒಪಿನಿಯನ್ ಅಂತ. ಅವನು ಇಷ್ಟ ಹೇಳಿದ್ದು ಊಪರದ ಗುರುಗುರು. ಅವನೀಗ ಅಷ್ಟು ಮಾತಾಡ್ತಿದ್ದಾನೆ. ಈಗ ಅವ್ನ ಪ್ರಶ್ನೆ ತಲೆಗೆ ಎಷ್ಟೋಗಿದೆ ಅಂದರೆ, ಒಂದೇ ಪ್ರಶ್ನೆ ಅವ್ನು ಕೇಳೋದು, ವೇರ್ ವಾಸ್ ಪಾಕಿಸ್ತಾನ್, ವೇರ್ ತೊಬಾ ಸಿಂಗ್ ವಾಸ್ ಟು ಗೋ. ತೊಬಾ ತೆಕ್ಸಿಂಗ್ ಇವನು ಊರು ಪಾಕಿಸ್ತಾನಕ್ಕೆ ಹೋಗುತ್ತಾ, ಇಂಡಿಯಾಕ್ಕೆ ಹೋಗುತ್ತಾ. ಬಟ್ ನೋ ಬಡಿ ನ್ಯೂ ಇಟ್ ಆ್ಯಂಡ್ ಕುಡ್ ಟೆಲ್ ಹಿಮ್. ಯಾರಿಗೂ ಗೊತ್ತಿಲ್ಲ, ಯಾರು ಹೇಳ್ತಾರೆ ಅವನಿಗೆ. ಒನ್ ಡೇ ಒನ್ ಆಫ್ ದ ಲುನಾಟಿಕ್ಸ್ ಹ್ಯಾಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಗಾಡ್. ಒಂದಿನ ಒಬ್ಬ ಹುಚ್ಚ ನಾನೇ ದೇವರು ಅಂತ ಡಿಕ್ಲೇರ್ ಮಾಡ್ಕೋತಾನೆ. ಆಗ ಬಿಷನ್ ಸಿಂಗ್ ಅವನ ಮುಂದೆ ಪ್ರಶ್ನೆ ಇಡ್ತಾನೆ, ವೇರ್ ತೊಬಾ ತೆಕ್ಸಿಂಗ್ ವಾಸ್ ಅಂತ. ಅರೆ ಆ ಗಾಡು ಹಿ ಲಾಫ್ಡ್. ಅವನು ಹೇಳ್ತಾನೆ, ಇಟ್ ವಾಸ್ ನೈದರ್ ಇನ್ ಇಂಡಿಯನ್ ಆರ್ ಇನ್ ಪಾಕಿಸ್ತಾನ್ ಆ್ಯಂಡ್ ಹಿ ಹ್ಯಾಡ್ ನಾಟ್ ಟೇಕನ್ ಇನ್ ಡಿಸಿಷನ್ಸ್ ಅಬೌಟ್ ಇಟ್ಸ್ ಲೊಕೇಶನ್. ಅದರ ಲೊಕೇಶನ್ ಬಗ್ಗೆ ನಾನು ಏನು ಡಿಸೈಡ್ ಮಾಡಿಲ್ಲ ನನ್ನ ಗಾಡು ಅಂತ ಹೇಳ್ತಾನೆ. ಬಿಷನ್ ಸಿಂಗ್ ಬೆಗ್ಡ್ ಹಿಮ್ ಟು ಪಾಸ್ ನೆಸರಿ ಆರ್ಡರ್ಸ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್. ಬೇಡ್ಕೋತಾನೆ, ಪ್ಲೀಸ್ ಬೇಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತ. ಅರೆ ಗಾಡ್ ಹೇಳ್ತಾನೆ, ಐ ಆಮ್ ವೆರಿ ಬ್ಯುಸಿ ಅಂತ ಹೇಳ್ತಾನೆ. ಆಗ ಬಿಷನ್ ಸಿಂಗ್ ಸಿಟ್ಟು ಬಂದು ಊಪರದ ಗುರ್ಗುರ್ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಎ ಫ್ಯೂ ಡೇಸ್ ಬಿಫೋರ್ ದ ಎಕ್ಸ್ಚೇಂಜ್ ಆಫ್ ಎ ಮುಸ್ಲಿಂ ಫ್ರೆಂಡ್ ಫಜಲ್ ದೀನ್. ಎಕ್ಸ್ಚೇಂಜ್ ಆಗೋ ದಿನಕ್ಕೆ ಫ್ಯೂ ಡೇಸ್ ಮುಂಚೆ ಅವನ ಮುಸ್ಲಿಂ ಫ್ರೆಂಡ್ ಫಜಲ್ ದೀನ್ ಬರ್ತಾರೆ. ತೊಬಾ ಸಿಂಗಿಂದ ಬರ್ತಾರೆ ಅವನ್ನ ಭೇಟಿ ಮಾಡಲಿಕ್ಕೆ. he had told him that his family and his daughter Rup Kaur had gone to India and was safe in India.
ಆನ್ ಫ್ಯಾಮಿಲಿ ವಿತ್ ಹಿಸ್ ಡಾಟರ್. ರೂಪ್ಕ್ ಅವರು ಎಲ್ಲ ಇಂಡಿಯಾಕ್ಕೆ ಹೋಗಿದ್ದಾರೆ, ದೇ ಆರ್ ಸೇಫ್ ಅಂತ. ಬಿಷನ್ ಸಿಂಗ್ ಕೇಳ್ತಾನೆ, ವೇರ್ ತೊಬಾ ತೆಕ್ ಸಿಂಗ್ ವಾಸ್, ಎಲ್ಲಿದೆ ಅದು ಅಂತ. ದಿನ್ ಸೆಡ್ ದಟ್ ಇಟ್ ವಾಸ್ ದೇರ್ ವೇರ್ ಆಲ್ವೇಸ್ ಹ್ಯಾಡ್ ಬೀನ್, ಅದೆಲ್ಲಿದೆಯೋ ಅಲ್ಲೇ ಇದೆ ಅಂತ ನಾನು. ಬಿಷನ್ ಸಿಂಗ್ ಆಸ್ಕ್ಡ್ ಇಫ್ ಇಟ್ ವಾಸ್ ಇನ್ ಇಂಡಿಯಾ ಆರ್ ಪಾಕಿಸ್ತಾನ್, ಅದು ಅಲ್ಲೇ ಇದೆ ಸರಿ, ಇದು ಇಂಡಿಯಾದಲ್ಲ ಪಾಕಿಸ್ತಾನ ಅಲ್ಲ. ಈ ಸೆಡ್ ದಟ್ ಇಟ್ ವಾಸ್ ಇನ್ ಪಾಕಿಸ್ತಾನ್, ಪಾಕಿಸ್ತಾನದಲ್ಲಿದೆ ಅಂತಾನೆ. ಬಿಷನ್ ಸಿಂಗ್ ವಾಕ್ಡ್ ಅವೇ ಬಟ್ಟರಿಂಗ್ ಊಪರ್ದ ಗುರ್ಗುರ್, ಸಿಟ್ಟು ಬರುತ್ತೆ, ಅವನು ಊಪರ್ದ ಗುರ್ಗುರ್ ಅಂತ ಬೈಕೊಂಡು ಹೊಟ್ಟೋಗ್ತಾನೆ. ಫೈನಲಿ ಆನ್ ಎ ಕೋಲ್ಡ್ ವಿಂಟರ್ evening, truckloads of Hindu and Sikh lunatics from the Lahore asylum were taken to the Wagah border checkpost. The documents were signed and the exchange started. ಕೊನೆಗೂ ಆ ದಿನ ಬಂತು, ಡೇ ಆಫ್ ಎಕ್ಸ್ಚೇಂಜ್. On the cold winter evening, truckloads of Hindu and Sikh lunatics were taken out of the asylum to the Wagah border. ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಸೈನ್ ಆದಮೇಲೆ the process of exchange began. It was tough task to hand over the lunatics. It was a very tough task for the officials to hand over the lunatics. Some lunatics refused to get down from the trucks. ಕೆಲವರು ಇಳಿಯೋದೇ ಇಲ್ಲ ಟ್ರಕ್ಕಿಂದ ಅಂದರು. Those who got down began to run in all directions. ಇಳಿದವರು ಎಲ್ಲ ಕಡೆ ಓಡೋಕೆ ಶುರು ಮಾಡಿಬಿಟ್ರು. Some were stark naked. As soon as they dressed, they tore off their clothes again. ಕೆಲವರು they came naked, ಬಟ್ಟೆ ಇಲ್ಲದೆ ಬಂದಿದ್ರು. ಬಟ್ಟೆ ಹಾಕಿದ್ರೆ they tore off their clothes. They swore, they sang, they fought with each other. ಫ್ರೀಡಮ್ ಸಿಕ್ಬಿಡ್ತಲ್ಲ, ದೇ ಸ್ವೋರ್, ದೇ ಸ್ಯಾಂಗ್, ದೇ ಕ್ವಾರಲ್ ವಿತ್ ಈಚ್ ಅದರ್, ಫೌಟ್ ವಿತ್ ಈಚ್ ಅದರ್. ಅದರ್ಸ್ ವೆಪ್ಟ್, ಕೆಲವರು ಅಳ್ತಾರೆ. ಫೀಮೇಲ್ ನಟಿಕ್ಸ್ ವರ್ ಈವನ್ ನಾಯ್ಸಿಯರ್. ಹೆಂಗಸರು ಹುಚ್ಚಿದ್ರಲ್ಲ, ಇನ್ನೂ ಕಿರ್ಚಾಡ್ತಿರ್ತಾರೆ. ಮೋಸ್ಟ್ ಆಫ್ ದ ಇನ್ಮೇಟ್ಸ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ವೈ ದೇ ವರ್ ಬೀಯಿಂಗ್ ಫೋರ್ಸಿಬ್ಲಿ ರಿಮೂವ್ಡ್ ಟು ಎ ಸ್ಟೇನ್ ಪ್ಲೇಸ್. ತುಂಬ ಜನಕ್ಕೆ ಗೊತ್ತಾಗಿಲ್ಲ ವೈ ದೇ ವರ್ taking it removed from asylum, why they were taking to a strange place. Forcibly they were removed from the asylum, ಗೊತ್ತಾಗ್ತಿಲ್ಲ. Slogans of a Pakistan Jindabad and Pakistan Murdabad were raised, and only timely intervention prevented serious clashes. Pakistan Jindabad, Pakistan Murdabad ಅಂತ ಸ್ಲೋಗನ್ಸ್ ರೈಸ್ ಮಾಡಿ ಜಗಳ ಶುರು ಮಾಡ್ತಾರೆ. ಸದ್ಯ timely intervention of the police and soldiers avoided all the clashes. When Bishan Singh's turn came, he asked the officials where Toba Singh in India or Pakistan. ಈಗ ಬಿಷನ್ ಸಿಂಗ್ ಟರ್ನ್ ಬಂತು, ಅವನು ಕೇಳ್ತಾನೆ ಎಲ್ಲಿದೆ ತೊಬಾ ತೆಕ್ ಸಿಂಗ್, ಇಂಡಿಯಾದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಅಂತ. ದ ಆಫೀಸರ್ ಸೆಡ್ ದಟ್ ಇಟ್ ವಾಸ್ ಇನ್ ಪಾಕಿಸ್ತಾನ್. ಆಫೀಸರ್ ಹೇಳ್ತಾರೆ ನಾವು ಇಟ್ ವಾಸ್ ಇನ್ ಪಾಕಿಸ್ತಾನ್ ಅಂತ. ಬಿಷನ್ ಸಿಂಗ್ ಟರ್ನ್ ಅಂಡ್ ರ್ಯಾನ್ ಬ್ಯಾಕ್ ಟು ಜಾಯ್ನ್ ಹಿಸ್ ಕಂಪಾನಿಯನ್ಸ್. ಅವ್ನಿಗೆ ಇಷ್ಟ ಇಲ್ಲ ಇಂಡಿಯಾಕ್ಕೆ ಹೋಗೋಕ್ಕೆ, ವಾಪಸ್ ಓಡೋಗ್ತಾನೆ. ಪಾಕಿಸ್ತಾನಿ ಗಾರ್ಡ್ಸ್ ಕಾಟ್ ಹೋಲ್ಡ್ ಆಫ್ ಹಿಮ್ ಅಂಡ್ ಟ್ರೈ ಟು ಪುಶ್ ಹಿಮ್ ಅಕ್ರಾಸ್ ದ ಲೈನ್ ಟು ಇಂಡಿಯಾ. ಪಾಕಿಸ್ತಾನಿ ಗಾರ್ಡ್ಸ್ ಇಟ್ಕೊಂಡು ಟ್ರೈ ಟು ಪುಶ್ ಹಿಮ್ ಅಕ್ರಾಸ್ ದ ಲೈನ್ಸ್ ಟು ಇಂಡಿಯಾ. ಆದರೆ ಇಂಡಿಯಾ ಗಡಿಯೊಳಗೆ ಅವನಿಗೆ ತಳ್ಳಕ್ಕೆ ನೋಡ್ತಾರೆ. ಬಿಷನ್ ಸಿಂಗ್ ಡಿಡ್ ನಾಟ್ ಮೂವ್, ನಿಂತು ಬಿಟ್ಟ ಗಟ್ಟಿಯಾಗಿ. ಡಿಡ್ ನಾಟ್ ಮೂವ್. ಹಿ ಅನೌನ್ಸ್ಡ್ ದಟ್ ವಾಸ್ ತೊಬಾ ತೆಕ್ ಸಿಂಗ್ ಅಂಡ್ ಕ್ರೈಡ್ ಊಪರ್ದ ಗುರ್ಗುರ್. ಇದೇ ತೊಬಾ ತೆಕ್ ಸಿಂಗ್, ನಾನು ಹೋಗಲ್ಲ ಅಂತ ಊಪರ್ದ ಗುರ್ಗುರ್ ಅನ್ನೋ ಶುರು ಮಾಡ್ದ. ಇಟ್ ವಾಸ್ ಎಕ್ಸ್ಪ್ಲೈನ್ ಟು ಹಿಮ್ ಓವರ್ ಅಂಡ್ ಓವರ್ ಅಗೇನ್ ದಟ್ ತೊಬಾ ತೆಕ್ ಸಿಂಗ್ ವಾಸ್ ಇನ್ ಇಂಡಿಯಾ ಬಟ್ ಇಟ್ ಹ್ಯಾಡ್ ನೋ ಎಫೆಕ್ಟ್. ನನಗೆ ಪದೇ ದೇ ಎಕ್ಸ್ಪ್ಲೈನ್ಡ್, ಇಲ್ಲ ತೊಬಾ ತೆಕ್ ಸಿಂಗ್ ವಾಸ್ ನಾಟ್ ಇನ್ ಪಾಕಿಸ್ತಾನ್, ಇಟ್ ವಾಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ನೋ, ಐ ವಾಸ್ ನಾಟ್ ಕನ್ವಿನ್ಸ್ಡ್, ಇಟ್ ಹ್ಯಾಡ್ ನೋ ಎಫೆಕ್ಟ್ ಆನ್ ಹಿಮ್. ದೇ ಇವನ್ ಟ್ರೈ ಟು ಡ್ರ್ಯಾಗ್ ಹಿಮ್ ಟು ದ ಅದರ್ ಸೈಡ್ ಬಟ್ ಇಟ್ ವಾಸ್ ಆಫ್ ನೋ ಯೂಸ್. ಹೇಳ್ಕೊಂಡು ಹೋಗಿ ಗಟ್ಟಿ ನಿಂತ್ಬಿಟ್ಟಿದ್ದಾನೆ ಅವನು. 15 ವರ್ಷ ನಿಂತಿದ್ದಾನೆ, ಮಲಗಿಲ್ಲ ಅವನು. ಇಟ್ ವಾಸ್ ಆಫ್ ನೋ ಎಫೆಕ್ಟ್, ನೋ ಯೂಸ್. ಹಿ ಸ್ಟುಡ್ ದೇರ್ ವಾಸ್ ಸೋ ಹಾರ್ಡ್ ದಟ್ ದ ನೋ ಪವರ್ ಆನ್ ದ ಅರ್ತ್ ಕುಡ್ ಡಿಸ್ಲಾಡ್ಜ್ ಹಿಮ್. ಎಷ್ಟು ಹಾರ್ಡಾಗಿ ನಿಂತ್ಬಿಟ್ಟಿದ್ದಾನೆ, ನೋ ಪವರ್ ಆನ್ ದ ಅರ್ತ್ ಕುಡ್ remove him from that place, dislodge him from the place. The officials left him there for time being and proceeded with the rest of the exchange. ಅವನಲ್ಲೇ ಇರಲಿ ಅಂತ they proceeded with the rest of the exchange. Just before the sunrise, Bishan Singh screamed horribly. Sunrise ಆಗ್ತಾ ಇದೆ, ಸಂಜೆ ಕರ್ಕೊಂಡು ಹೋಗಿದ್ವಿ, ಬೆಳಗಿನ ಜಾವ ತನಕ ಹಾಗೆ ನಿಂತಿದ್ದಾನೆ ಅವನು. he screamed horribly, ಭಯಂಕರ ಕಿಷ್ಟ. everybody rushed towards him. ಎಲ್ಲ ಓಡ್ತಾರೆ. ಬಿಷನ್ ಸಿಂಗ್ who had not lied down for 15 years now pitched face forward. ಮಲಗಿರಲಿಲ್ಲ 15 ವರ್ಷದಿಂದ, ಈಗ ಪಿಚ್ಡ್ ಫೇಸ್ ಫಾರ್ವರ್ಡ್, ನೆಲದ ಮೇಲೆ ಮಲಗಿದ್ದಾನೆ, ಮುಖ ಮುಂದಕ್ಕೆ ಹಾಕಿ. ಟು ದ ಗ್ರೌಂಡ್ ಬಿಟ್ವೀನ್ ದ ಲುನಟಿಕ್ಸ್ ಆಫ್ ಇಂಡಿಯಾ ಅಂಡ್ ದ ಲುನಟಿಕ್ಸ್ ಆಫ್ ಪಾಕಿಸ್ತಾನ್. ಒಂದು ಕಡೆ ಇಂಡಿಯಾ ಲುನಟಿಕ್ಸ್, ಒಂದು ಕಡೆ ಲುನಟಿಕ್ಸ್ ಆಫ್ ಪಾಕಿಸ್ತಾನ್. ಮಧ್ಯದಲ್ಲಿ ಮಲಗಿದ್ದಾನೆ. ಬಿಹೈಂಡ್ ದ ಬಾರ್ಬಿಡ್ ವೈರ್ಸ್, ಆ ಗಡಿಯ ವೈರ್ನ ಹಿಂದೆ. ಆನೆ ಬಿಟ್ ಫರ್ ವಿಚ್ ಹ್ಯಾಡ್ ನೋ ನೇಮ್, ಅಲ್ಲಿ ಆ ಭೂಮಿ ಮೇಲೆ ಹೆಸರಿಲ್ಲ. ಅಂಡ್ ದ ಅಫಿಷಿಯಲ್ಸ್ ಲೆಫ್ಟ್ ಹಿಮ್ ಅಂಡ್ ನೋ ನೇಮ್, ಅಂಡ್ that means he died. Thus, the author here is ironically mocking at the decision of partition of India and also about the necessary plight and confusion caused to the people of India. ಹೀಗೆ ಈ ಒಂದು ಡಿಸಿಷನ್ ಆಫ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಎಕ್ಸ್ಚೇಂಜ್ ಆಫ್ ಲುನಟಿಕ್ಸ್ ಎಟ್ಸೆಟ್ರಾ
ಅದ್ರ ಬಗ್ಗೆ ಕವಿ ಲೇಖಕರಲ್ಲಿ ಐರನಿಕಲಿ ಮಾಕಿಂಗ್ ವ್ಯಂಗ್ಯವಾಗಿ ಹೇಳ್ತಿದ್ದಾರೆ. ಟಾಪ್ ಲೆವೆಲಲ್ಲಿ ತಗೊಂಡ ಡಿಸಿಷನ್ಸು ಎಲ್ಲಿ ಹೇಗೆ ಕಾಮನ್ ಪೀಪಲ್, ಕಾಮನೆಸ್ಟ್, ಈವನ್ ದ ಲೂನಟಿಕ್ಸ್ ಇನ್ ದ ಅಸಿಲಮ್ ಅಫೆಕ್ಟೆಡ್ ಅನ್ನೋದನ್ನು ಇಲ್ಲಿ ಐರನಿಕಲಿ he is mocking at the decision. Toba Singh was unwilling to leave the part where his homeland was in Pakistan, finally died. That's all. I think you have understood. You go to the lesson once again. If you have any doubt and queries, you post it in the comment box or to the WhatsApp group. I have sent all the materials to the WhatsApp group. Bye. Take care.